ಕಾನ್ಸ್ಟಿಟ್ಯೂಷನಲ್ ಬಾಡಿ. ಆ ಕಾರಣಕ್ಕೆ ನಾನು ಮೊದಲೇ ಹೇಳಿದೆ, ನಾವೆಲ್ಲರೂ ಜವಾಬ್ದಾರಿಯಿಂದ ಇರೋಣ, ಜನರಲೈಸ್ ಮಾಡಬೇಡಿ ಅನ್ನೋ ಒಂದು ಮಾತ್ರ ನಂದು ವಿನಂತಿ. ಈ ಸಂದರ್ಭದಲ್ಲಿ ನಾನು ಹೇಳೋದಕ್ಕೆ ಬಯಸ್ತೀನಿ, ಇದು ಸಂವಿಧಾನಾತ್ಮಕವಾಗಿರ್ತಕ್ಕಂಥ ಸಂಸ್ಥೆ ಆಗಿರೋದ್ರಿಂದ ಅವರಿಗೆ ಇಲ್ಲಿ ಬಂದು ಡಿಫೆಂಡ್ ಮಾಡಿಕೊಳ್ಳುವಂಥ ಅವಕಾಶ ಇಲ್ಲದೇ ಇರೋದ್ರಿಂದ ತಾವು ಸ್ಪೆಸಿಫಿಕ್ ಆಗಿ ಏನು, ಯಾಕಂದರೆ ಅಧ್ಯಕ್ಷರು ನಿಮಗೆ ಪರವಾನಗಿ ಕೊಟ್ಟಿದ್ದಾರೆ, ನೀವು ಹೇಳ್ರಿ. ಆದರೆ ಸರ್ಕಾರದ ಪಾತ್ರ ಏನಿದ್ರೆ ನೀವು ಸ್ಪೆಸಿಫಿಕ್ ಆಗಿ ಹೇಳ್ರಿ. ಅದಕ್ಕೆ ನಾವು ಹೀಗೆ ಒಬ್ಬೊಬ್ಬರು ಅಲ್ಲಿ ಮಾತ್ರ ಆಗ್ತದೆ. ಅಲ್ಲಿ ಕೆಲವು ಸ್ಯಾಂಪಲ್, ಅಲ್ಲಿ ಕೆಲವು ಸ್ಯಾಂಪಲ್ ಕೂತ್ಕೊಳ್ಳಿ. ಈಗ ನಿಮ್ಮ ಸರ್ಕಾರ ಬಗ್ಗೆ ಮಾತಾಡ್ತಾ ಇಲ್ಲ. ಅಲ್ಲ, ಯಾವ ಸರ್ಕಾರ ಇದ್ದವನು ಕೆಪಿಎಸ್ಸಿ ಭ್ರಷ್ಟಾಚಾರ ಉತ್ತರ ಕೊಟ್ಟಿದ್ದಾರೆ. ಮಂತ್ರಿ ಮಾತಾಡ್ಲಿ, ಮಾತಾಡ್ಲಿ. ಅವರು ನೀವ್ ಯಾಕೆ ಮಾಡ್ತಾ ಇರೋದು ಕೆಪಿಎಸ್ಸಿ. ಆಯ್ತು, ನೀವ್ ಯಾಕೆ ಮತ್ತೆ ಮಾತಾಡಿವ್ರೆ. ನೀವ್ಯಾಕೆ ಬೆನ್ನು ನೋಡ್ಕೊಳಕತ್ತೀರಿ ಕುಂಬಳಕಾಯಿ ಅಂದ್ರೆ? ನಾವು ಎಚ್ ಕೆ ಪಾಟೀಲ್ ಬಗ್ಗೆ ಆರೋಪ ಮಾಡಿಲ್ಲ, ಯಾವುದೇ ಮಂತ್ರಿಗಳ ಬಗ್ಗೆ ಆರೋಪ ಮಾಡಿಲ್ಲ. ನಮ್ಮ ಮಾನ್ಯ ವಿರೋಧ ಪಕ್ಷದವರು ಕೆಪಿಎಸ್ಸಿಯಲ್ಲಿ ನಡೀತಿರುವಂತ ಭ್ರಷ್ಟಾಚಾರದ ಹಗರಣ ಬಗ್ಗೆ ಮಾತಾಡಕತ್ತಾರೆ. ಅವರು ಕಾಂಗ್ರೆಸ್ ಎಚ್ ಕೆ ಪಾಟೀಲ್ ಹೆಸರು ತಗೊಂಡಿಲ್ಲ, ಏನಾದ್ರು ದಿವಸಕ್ಕೊಂದೊಂದು ಹೇಳ್ತಾ ಇರ್ತೀವಿ. ಯುದ್ಧ ಮಾಡೋದಕ್ಕೆ ಕೇಳಿ ಕೇಳಿ ಸಾಕಾಗಿದೆ ನಮ್ಗೆ. ನಿಮ್ಮ ಮಾತಾಡಿಗೆ ಲಘುವಾಗಿ ಚರ್ಚೆ ಆಗೋದು ಬೇಡ ಅನ್ನೋ ಅಷ್ಟೇ ಮಾತ್ರ ನನ್ನ ವಿನಂತಿ. ಮಾನ್ಯ ವಿರೋಧ ಪಕ್ಷದ ನಾಯಕರು ಈ ಸಂವಿಧಾನಾತ್ಮಕವಾಗಿರ್ತಕ್ಕಂಥ ಈ ಸಂಸ್ಥೆ ಬಗ್ಗೆ ಮಾತನಾಡುವಾಗ ಗಂಭೀರವಾಗಿ ಸ್ಪೆಸಿಫಿಕ್ ಇನ್ಸ್ಟೆನ್ಸಸ್ ಹೇಳಿ ಅಂತ ಮಾತ್ರ ಹೇಳಿದ್ದೇನೆ. ನೀವು ಚಾರ್ಜಸ್, ಯಾಕಂದ್ರೆ ದೇರ್ ಇಸ್ ನೋ ಇಮ್ಯುನಿಟಿ. ಐ ನೋ. ನೀವು ನೋಡ್ತಿದ್ದೀರಾ, ಇದು ನ್ಯೂಸ್ 88 ಕನ್ನಡ, ಸುದ್ದಿಯ ಜೊತೆ ಸದಾ ನಿಮ್ಮೊಂದಿಗೆ.